ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ಅಧ್ಯಾಯ 5ರಲ್ಲಿ ಇರುವಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎನ್ನುವಂತಹ ಪಾಠದಲ್ಲಿ ಇರುವ ಮಾಹಿತಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಹಲವಾರು ಕಲಿಕಾಂಶಗಳಿವೆ. ಆ ಕಲಿಕಾಂಶಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ವರ್ಗೀಕರಣ, ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಮತ್ತು ಅಲ್ಲಿರ್ತಕ್ಕಂತಹ 2 ವಿಧಗಳು, ಬರಿದಾಗುವ ಸಂಪನ್ಮೂಲ ಮತ್ತು ಬರಿದಾಗದ ಸಂಪನ್ಮೂಲ, ಅವುಗಳ ಬಗ್ಗೆ ನಾವು ಮೊದಲನೇ ಕಲಿಕಾಂಶದಲ್ಲಿ ತಿಳ್ಕೊಳ್ತೀವಿ. ಅದೇ ಥರ ನಂತರದಲ್ಲಿ ಪಳೆಯುಳಿಕೆ ಇಂಧನಗಳು. ಪಳೆಯುಳಿಕೆ ಇಂಧನಗಳು ಅಂತ ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ, ಇವು ಮೂರನ್ನ ಒಟ್ಟಾಗಿ ನಾವು ಪಳೆಯುಳಿಕೆ ಇಂಧನಗಳು ಅಂತ ಹೇಳಿ ಕರಿತೀವಿ. ನಾವು ಒಂದಾದ ನಂತರ ನಾವೇನು ಮಾಡ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ಮೊದಲಿಗೆ ನಾವು ಕಲ್ಲಿದ್ದಲಿನ ಬಗ್ಗೆ ತಿಳ್ಕೊಳ್ತೀವಿ, ನಂತರ ಪೆಟ್ರೋಲಿಯಂ, ನಂತರ ನೈಸರ್ಗಿಕ ಅನಿಲ. ತದನಂತರದಲ್ಲಿ ಇರತಕ್ಕಂಥದ್ದು ಯಾವಪ್ಪ ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ವಿವೇಚನಾಯುತವಾಗಿ ಬಳಸಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ತೀವಿ. ಇದಿಷ್ಟೂ ಕೂಡ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎನ್ನುವಂತಹ ಅಧ್ಯಾಯದಲ್ಲಿ ಇರತಕ್ಕಂತಹ ಕಲಿಕಾಂಶಗಳಾಗಿವೆ. ಈಗ ನಾವು ಒಂದು PDF ಮುಖಾಂತರ ನಾವೇನು ಮಾಡ್ತಾ ಹೋಗೋಣ, ಕಲಿಕಾಂಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು ಅಂದರೆ, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಅಂದರೆ ಮಾನವನಿಗೆ ಉಪಯುಕ್ತವಾಗುವಂತಹ ವಸ್ತುಗಳು ನಿಸರ್ಗದಲ್ಲಿ ಲಭ್ಯವಾದರೆ ಅದನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ವ ಮಕ್ಕಳ? ಅದು ನಮ್ಮ ಪ್ರಕೃತಿಯಲ್ಲಿ ದೊರೆಯುವಂತಿರಬೇಕು, ಜೊತೆಗೆ ನಮಗೆ ಅದೇನಾಗಬೇಕು, ಉಪಯುಕ್ತವಾಗಿರಬೇಕು. ಇದನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ನಿಸರ್ಗದಲ್ಲಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯ ಆಧಾರದ ಮೇಲೆ ನಾವು 2 ವಿಧಗಳಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿಭಾಗಿಸ್ತೀವಿ. ಯಾವ್ಯಾವುದು ಅದು? ಮೊದಲನೇದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ, ಇನ್ನೊಂದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ. ಹಾಗಾದರೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂದರೆ ಏನು? ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅಪರಿಮಿತ ಪ್ರಮಾಣದಲ್ಲಿವೆ, ಅಂದರೆ ತುಂಬ ಜಾಸ್ತಿ ಇದೆ, ಹೆಚ್ಚಾಗಿ ಈ ಒಂದು ಸಂಪನ್ಮೂಲ ನಮ್ಮ ಒಂದು ನಿಸರ್ಗದಲ್ಲಿ ಸಿಗ್ತಾ ಇದೆ. ಉದಾಹರಣೆ, ಸೂರ್ಯನ ಬೆಳಕು ನಿರಂತರವಾಗಿ ಇರುತ್ತೆ. ಇವತ್ತು ಬಿಸಿಲು ಬರುತ್ತೆ, ಸಂಜೆ ಸೂರ್ಯ ಮುಳುಗ್ತಾನೆ, ಮತ್ತೆ ಮಾರನೇ ದಿನ ಬೆಳಗ್ಗೆ ಏನಾಗ್ತಾನೆ, ಸೂರ್ಯ ಉದಯಿಸ್ತಾನೆ. ಅಂದರೆ ಅವನಿಗೆ ಕ್ಷೀಣಿಸ್ತಾ ಹೋಗ್ತಾ ಇದ್ದೀನಿ ಅನ್ನೋವಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದು ಅಪರಿಮಿತ ಪ್ರಮಾಣದಲ್ಲಿ ನಿಸರ್ಗದಲ್ಲಿ ಇದೆ. ಹಾಗೂ ಮಾನವನ ಚಟುವಟಿಕೆಗಳಿಂದ ಬರಿದಾಗುವಂತಹ ಸಾಧ್ಯತೆಗಳು ಇಲ್ಲ. ನಾವು ಇದನ್ನು ಎಷ್ಟು ಬಳಸ್ಕೊಂಡ್ರೂ ಕೂಡ ಇದು ನಮ್ಮಿಂದ ಖಾಲಿಯಾಗಲ್ಲ. ನಾವು ಮತ್ತೆ ಪುನಃ ನಾನು ಇದನ್ನು ಏನು ಮಾಡ್ಬೋದು, ಪ್ರಕೃತಿಯ ಮಡಿಲಿಗೆ ವಾಪಸ್ ತರಬಹುದು. ಇದು ಖಾಲಿಯಾಗುವಂತಹ ಒಂದು ಸಾಧ್ಯತೆ ಇಲ್ಲ. ಹಾಗಾಗಿ ಇವುಗಳನ್ನು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಅಂದರೆ ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅಪರಿಮಿತ ಪ್ರಮಾಣದಲ್ಲಿದೆ, ಜೊತೆಗೆ ಮಾನವನ ಚಟುವಟಿಕೆಗಳಿಂದ ಈ ಸಂಪನ್ಮೂಲಗಳು ಬರಿದಾಗುವುದಿಲ್ಲ. ಉದಾಹರಣೆ, ಸೂರ್ಯನ ಬೆಳಕು ಮತ್ತು ಗಾಳಿ. ನಂತರ 2ನೇದನ್ನು ನೋಡೋದಾದರೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ. ಇವುಗಳ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಅಂದರೆ ಸೀಮಿತವಾಗಿರುತ್ತೆ. ಮಾನವನ ಚಟುವಟಿಕೆಗಳಿಂದ ಇವು ಬರಿದಾಗಬಹುದು. ಈ ಸಂಪನ್ಮೂಲಗಳಿಗೆ ಉದಾಹರಣೆ ಏನಪ್ಪ ಅಂದರೆ ಅರಣ್ಯಗಳು, ವನ್ಯಜೀವಿಗಳು, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ. ಉದಾಹರಣೆನ ನೋಡೋದಾದರೆ ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ಕಾಡು ನಾಶ ಆಗ್ತಾ ಇದೆ, ಹೌದಲ್ವಾ? ಯಾಕೆ ಕಾಡು ನಾಶ ಆಗ್ತಾ ಇದೆ? ಅಲ್ಲಿ ಒಂದು ಮರವನ್ನು ನಾವು ಕಡಿದ್ರೆ ಆ ಜಾಗ ಖಾಲಿ ಇರುತ್ತೆ.
ಅಲ್ಲಿ ನಾವು ಇನ್ನೊಂದು ಸಸ್ಯವನ್ನು ನೆಟ್ಟರೆ ಮಾತ್ರ ಏನಾಗುತ್ತೆ, ಅಲ್ಲಿ ಒಂದು ಮರ ಬರುತ್ತೆ. ಇಲ್ಲ ಅಂತಂದರೆ ಅದೇನಾಯಿತು, ನಶಿಸಿ ಹೋಯಿತು, ಅಂದರೆ ಬರಿದಾಯಿತು ಕಾಡು. ಹಾಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇವು ಏನಿವೆ, ಇವು ಪಳೆಯುಳಿಕೆ ಇಂಧನ ಅಂತ ಕರೀತಾ ಇದ್ದೀವಿ. ಇವುಗಳು ನಮಗೆ ಸಿಗೋದು ನಿಸರ್ಗದಲ್ಲಿ, ಅದರ ಲಭ್ಯತೆಯ ಪ್ರಮಾಣ ಕಡಿಮೆ ಇದೆ. ಅಂದರೆ ಇವು ಉತ್ಪತ್ತಿಯಾಗೋದು ಎಷ್ಟೋ ಮಿಲಿಯಂತರ ವರ್ಷಗಳು ಬೇಕಾಗುತ್ತೆ. ಇದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಕಾರಣ ಏನಪ್ಪ ಅಂತಂದರೆ ಇವುಗಳು ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತ ನಂತರ ಎಷ್ಟೋ ಬಿಲಿಯಂತರ ವರ್ಷಗಳ ನಂತರ ನಮಗೆ ಪಳೆಯುಳಿಕೆ ಇಂಧನಗಳು ಸಿಗ್ತಾ ಹೋಗ್ತವೆ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಇಂಧನಗಳನ್ನು ಬಳಸ್ತಾ ಇದ್ದೀವಿ. ಒಂದು ಮನೆ ಇದೆ ಅಂತ ಅಂದರೆ ಅಲ್ಲಿ ಕಾರು, ಬೈಕು, ನೆಕ್ಸ್ಟು ಸ್ಕೂಟಿ ಇತ್ಯಾದಿ ಹಲವಾರು ವಾಹನಗಳನ್ನು ಓಡಿಸೋದಕ್ಕೆ ನಾವೇನನ್ನು ಬಳಸ್ತಾ ಇದ್ದೀವಿ, ಈ ಇಂಧನವನ್ನು ಬಳಸ್ತಾ ಇದ್ದೀವಿ. ಇದರಿಂದಾಗಿ ಏನಾಗ್ತಾ ಇದೆ, ಆ ಪಳೆಯುಳಿಕೆ ಇಂಧನಗಳ ದೊರಕುವ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇವನ್ನು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ಗುಂಪಿಗೆ ಸೇರಿಸಿದ್ದೀವಿ. ಇನ್ನೊಮ್ಮೆ ನಾವು ನೋಡೋದಾದರೆ, ನಿಸರ್ಗದಲ್ಲಿ ಈ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿದೆ. ಮಾನವನ ಚಟುವಟಿಕೆಗಳಿಂದ ಇದು ಬರಿದಾಗಬಹುದಾಗಿದೆ. ಈ ಸಂಪನ್ಮೂಲಗಳಿಗೆ ನಾವೇನಂತ ಕರಿತೀವಿ, ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಅದಕ್ಕೆ ಉದಾಹರಣೆ ಅಂತ ಅಂದರೆ ಅರಣ್ಯಗಳು, ವನ್ಯಜೀವಿಗಳು, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳೇ, ಎಲ್ಲರೂ ಕೂಡ ಪ್ರಶ್ನೆನ ಬರ್ಕೊಳ್ತಾ ಹೋಗಿ. ಪಾಠದ ಮಧ್ಯದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವೋ ಅವುಗಳನ್ನು ಏನು ಮಾಡಬೇಕಾಗುತ್ತೆ, ಬರ್ಕೊಳ್ತಾ ಹೋಗಬೇಕಾಗುತ್ತೆ. ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಿಗಿರುವಂತಹ ವ್ಯತ್ಯಾಸಗಳನ್ನು ಸಂಪನ್ಮೂಲಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ನಂತರ ನಾವು ನೋಡೋದಾದರೆ ಪಳೆಯುಳಿಕೆ ಇಂಧನಗಳು. ಏನು ಪಳೆಯುಳಿಕೆ ಇಂಧನಗಳು ಅಂತಂದರೆ, ಸತ್ತ ಜೀವಿಗಳ ಉಳಿಕೆಗಳಿಂದ ಪಳೆಯುಳಿಕೆಗಳು ಉಂಟಾಗಿವೆ. ಆದ್ದರಿಂದ ಇವೆಲ್ಲವುಗಳನ್ನು ಪಳೆಯುಳಿಕೆ ಇಂಧನಗಳು ಎಂದು ಕರೆಯುತ್ತೇವೆ. ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಅಲ್ವಪ್ಪ, ಕೋಲ್, ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್. ಕೋಲ್ ಅಂತ ಅಂದರೆ ಏನು, ಕಲ್ಲಿದ್ದಲು. ನೆಕ್ಸ್ಟ್ ಆಯಿಲ್ ಅಂದರೆ ಪೆಟ್ರೋಲಿಯಮ್ಮು. ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್ ಅಂದರೆ ನೈಸರ್ಗಿಕ ಅನಿಲ. ಹಾಗಾಗಿ ಇವೆಲ್ಲವೂ ಉತ್ಪತ್ತಿಯಾಗೋದು ಯಾವುದರಿಂದ ಅಂದರೆ ಸತ್ತ ಜೀವಿಗಳ ಉಳಿಕೆಗಳಿಂದ ಈ ಪಳೆಯುಳಿಕೆಗಳು ಉಂಟಾಗ್ತವೆ. ಆದ್ದರಿಂದ ಇವನ್ನ ಪಳೆಯುಳಿಕೆ ಇಂಧನ ಅಂತ ಕರಿತೀವಿ. ಇನ್ನೂ ಒಂದು ಹೆಸರಲ್ಲಿ ನಾವು ಕರಿತೀವಿ ಕಲ್ಲಿದ್ದಲು, ಪೆಟ್ರೋಲಿಯಂ ಅನಿಲ ಮತ್ತು ನೈಸರ್ಗಿಕ ಅನಿಲ. ಇವೆಲ್ಲವುಗಳನ್ನು ಒಟ್ಟಾಗಿ ನಾವು ಪಳೆಯುಳಿಕೆ ಇಂಧನಗಳು ಅಂತ ಹೇಳಿ ಕರಿತೀವಿ. ಈಗ ನಾವು ಕಲ್ಲಿದ್ದಲನ್ನು ನೋಡ್ತಾ ಹೋಗೋಣ. ಇದು ಕಲ್ಲಿದ್ದಲಿನ ಗಣಿಗಾರಿಕೆ. ಭೂಮಿಯ ಆಳದಲ್ಲಿ ಕಲ್ಲಿದ್ದಲು ದೊರೆಯುತ್ತೆ. ಇದು ನಿಮಗೆ ಕಾಣಿಸ್ತಾ ಇದೆ ಅಲ್ವಪ್ಪ, ಇದನ್ನು ಕಲ್ಲಿದ್ದಲ ಗಣಿಗಾರಿಕೆ, ಮೈನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ವಾ, ಇದು ಕಲ್ಲಿದ್ದಲು. ನಮ್ಮ ಭಾರತದಲ್ಲಿ ಹಾಗೂ ಇಡೀ ಪ್ರಪಂಚದಲ್ಲಿ ಕಲ್ಲಿದ್ದಲು ಎಲ್ಲೆಲ್ಲಿ ದೊರೆಯುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಮ್ಮ ಭಾರತದಲ್ಲಿ ದೊರೆತಕ್ಕಂತಹ ಕಲ್ಲಿದ್ದಲಿನ ನಿಕ್ಷೇಪಗಳು ಎಲ್ಲೆಲ್ಲಿ ದೊರೆಯುತ್ತೆ. ಇಲ್ಲಿ ನಿಮಗೆ ಭಾರತ ಒಂದು ಭೂಪಟದ ಚಿತ್ರ ಕಾಣಿಸ್ತಾ ಇದೆ. ಈ ಒಂದು ಭೂಪಟದಲ್ಲಿ ನೋಡ್ತಾ ಹೋಗೋದಾದರೆ ಉತ್ತರ ಪ್ರದೇಶ್, ಇಲ್ಲಿ ಎಲ್ಲೆಲ್ಲಿ ಕಲ್ಲಿದ್ದಲಿನ ಬಣ್ಣದ ಒಂದು ಚಿತ್ರ ಕಾಣಿಸ್ತಾ ಇದೆಯಲ್ವಾ, ಅವೆಲ್ಲವೂ ಕೂಡ ಕಲ್ಲಿದ್ದಲು ನಿಕ್ಷೇಪ ದೊರೆಯುವಂತಹ ಪ್ರದೇಶಗಳಾಗಿವೆ. ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ ಹಾಗೂ ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ಒರಿಸ್ಸಾ, ಇಷ್ಟೂ ರಾಜ್ಯಗಳಲ್ಲಿ ಏನಾಗುತ್ತೆ, ಕಲ್ಲಿದ್ದಲು ನಿಕ್ಷೇಪಗಳು ದೊರೆಯುತ್ತವೆ. ಇದು ನಮ್ಮ ಭಾರತದಲ್ಲಿ ದೊರೆತಕ್ಕಂತಹ ಕಲ್ಲಿದ್ದಲಿನ ನಿಕ್ಷೇಪಗಳು. ನಂತರ ನಾವು ಪ್ರಪಂಚದ ಭೂಪಟವನ್ನು ನೋಡೋದಾದರೆ ಅಲ್ಲಿ ದೊರೆತಕ್ಕಂತಹ ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ನಾವು ಈ ಒಂದು ಭಾರತದ ಭೂಪಟದಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಪ್ಪ, ನಾರ್ತ್ ಅಮೇರಿಕಾ, ಯುರೋಪ್, ಏಷ್ಯಾ, ಆಫ್ರಿಕಾ, ಸೌತ್ ಅಮೇರಿಕಾ
ಮತ್ತು ಆಸ್ಟ್ರೇಲಿಯಾ ಇಲ್ಲೆಲ್ಲ ಕೂಡ ಏನು ಸಿಗ್ತಾ ಇದೆ ನಮಗೆ ಕಲ್ಲಿದ್ದಲಿನ ನಿಕ್ಷೇಪಗಳು ದೊರೀತಾ ಇದ್ದಾವೆ. ಹಾಗಾದರೆ ಈ ಕಲ್ಲಿದ್ದಲು ಹೇಗೆ ಉಂಟಾಗುತ್ತೆ? ಆವಾಗಲೇ ನಾನು ಸ್ವಲ್ಪ ಮಾತ್ರ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಪ್ಪ. ಈಗ ನಾವು ನೋಡೋಣ ಕಲ್ಲಿದ್ದಲು ಹೇಗೆ ಉಂಟಾಗುತ್ತೆ ಕಲ್ಲಿದ್ದಲು. ಅದನ್ನು ಇಲ್ಲಿರ್ತಕ್ಕಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ತಿಳ್ಕೊಬೋದು, ಒಂದು ವಿಡಿಯೋ ಮುಖಾಂತರ. ಇವಾಗ ನಾವು ನೋಡ್ತಾ ಹೋಗೋಣ. ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. ಅಂದರೆ ಎಷ್ಟು ವರ್ಷಗಳ ಹಿಂದೆ? ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಹೇಗಿತ್ತು? ತಗ್ಗಾಗಿತ್ತು ಮತ್ತು ತೇವಾಂಶದಿಂದ ಕೂಡಿತ್ತು, ಹಾಗೆ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಏನಾಯ್ತು ಆ ಸಂದರ್ಭದಲ್ಲಿ? ಒಂದು ಪ್ರವಾಹ ಉಂಟಾಯಿತು. ಆ ಪ್ರವಾಹದಿಂದಾಗಿ ಅಲ್ಲಿರ್ತಕ್ಕಂಥ ಅರಣ್ಯಗಳೆಲ್ಲವೂ ಕೂಡ, ಅರಣ್ಯ ಅಂತಂದರೆ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಾಗಿರ್ಬೋದು, ಗಿಡ ಮರಗಳಾಗಿರಬಹುದು, ಎಲ್ಲವೂ ಸಹ ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೆ ಒಳಗಾದವು. ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವೂ ಹೆಚ್ಚಾಯಿತು. ಭೂಮಿಯ ಆಳದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಈ ಭೂಮಿಯ ಆಳಕ್ಕೆ ಸೇರಿರುವಂತಹ ವಸ್ತುಗಳೇನಿದ್ದಾವೆ, ಅರಣ್ಯಗಳೇನಿದ್ದಾವೆ, ಅವುಗಳಿಗೆ ತಾಪ ಏನಾಗ್ತಾ ಹೋಯಿತು? ಹೆಚ್ಚುತ್ತಾ ಹೋಯಿತು. ಸತ್ತ ಸಸ್ಯಗಳು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ಅವು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಯನ್ನು ಹೊಂದಿದವು. ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನನ್ನು ಹೊಂದಿರುವುದರಿಂದ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಎನ್ನುವರು. ಸತ್ತ ಸಸ್ಯವರ್ಗ ಏನಿದೆ ಅದು ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಅಂತ ಕರಿತೀವಿ. ಕಾರಣ ಏನಪ್ಪ ಅಂತಂದರೆ, ಕಾರ್ಬನೀಕರಣ ಅಂದರೆ ಆ ಕಲ್ಲಿದ್ದಲಿನಲ್ಲಿ ಪ್ರಮುಖವಾಗಿ ಇರುವಂಥದ್ದು ಯಾವುದು ಅಂದರೆ ಕಾರ್ಬನ್. ಇದು ಸಸ್ಯಗಳ ಉಳಿಕೆಯಿಂದ ಉಂಟಾಗಿರೋದ್ರಿಂದ ಕಲ್ಲಿದ್ದಲನ್ನು ಪಳೆಯುಳಿಕೆ ಇಂಧನ ಅಂತ ಹೇಳಿ ಕರಿತೀವಿ. ಕಲ್ಲಿದ್ದಲಿನ ವಿಧಗಳನ್ನು ನೋಡೋದಾದರೆ ಕಲ್ಲಿದ್ದಲು ಹಲವಾರು ವಿಧಗಳನ್ನು ಹೊಂದಿದೆ. ಅದರಲ್ಲಿ ಪೀಟ್, ಲಿಗ್ನೈಟ್, ಬಿಟುಮಿನಸ್ ಮತ್ತು ಆಂಥ್ರಾಸೈಟ್ ಇವು 4 ವಿಧದ ಕಲ್ಲಿದ್ದಲಿನ ನಿಕ್ಷೇಪಗಳಾಗಿವೆ. ಯಾವ್ಯಾವುದು ಬರ್ಕೊಳ್ಳಿ ಮಕ್ಕಳಲ್ಲಿ? ಪೀಟ್, ಲಿಗ್ನೈಟ್, ಬಿಟುಮಿನಸ್ ಮತ್ತು ಆಂಥ್ರಾಸೈಟ್. ನಂತರ ನಾವು ನೋಡೋದಾದರೆ ಈ ಕಲ್ಲಿದ್ದಲಿನ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಕಲ್ಲಿದ್ದಲನ್ನು ಅಡುಗೆಗೆ ಇಂಧನವಾಗಿ ಬಳಸ್ತಾರೆ. ಮೊದಲನೇ ಉಪಯೋಗ ಏನು? ಅಡುಗೆ ಇಂಧನವಾಗಿ ಕಲ್ಲಿದ್ದಲನ್ನು ಉಪಯೋಗಿಸ್ತಾರೆ. ನಂತರ ಎರಡನೆಯದಾಗಿ ಮೊದಲು ಡೀಸೆಲ್ ಇದನ್ನು ರೈಲು ಇಂಜಿನ್ಗಳಲ್ಲಿ ಹಬೆ ಉತ್ಪತ್ತಿ ಮಾಡೋದಕ್ಕೆ ಬಳಸ್ತಾ ಇದ್ರು. ಆದರೆ ಇಂದಿನ ಕಾಲದಲ್ಲಿ ಕಲ್ಲಿದ್ದಲನ್ನು ಏನು ಮಾಡ್ತಾಯಿದ್ರು? ರೈಲು ಇಂಜಿನ್ಗಳಲ್ಲಿ ಹಬೆಯನ್ನು ಉತ್ಪತ್ತಿ ಮಾಡೋದಕ್ಕೆ ಬಳಸ್ತಾ ಇದ್ದರು. ಎರಡನೆಯದು ಯಾವುದು? ರೈಲು ಇಂಜಿನ್ಗಳಲ್ಲಿ ಹಬೆಯನ್ನು ಉತ್ಪತ್ತಿ ಮಾಡಿ ಇಂಜಿನ್ ಚಲಾಯಿಸೋದಕ್ಕೆ ಕಲ್ಲಿದ್ದಲನ್ನು ಉಪಯೋಗಿಸ್ತಾ ಇದ್ರು. ಅಡುಗೆ ಮಾಡೋದಕ್ಕೆ ಕಲ್ಲಿದ್ದಲನ್ನು ಉಪಯೋಗಿಸ್ತಾ ಇದ್ರು. ನಂತರ ಮೂರನೇದಾಗಿ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಇದನ್ನು ಬಳಸ್ತಾರೆ. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆಗೂ ಸಹ ಯಾವುದನ್ನು ಬಳಸ್ತಾರೆ? ಈ ಒಂದು ಕಲ್ಲಿದ್ದಲನ್ನು ಬಳಸ್ತಾರೆ. ಕಲ್ಲಿದ್ದಲನ್ನು ವಿವಿಧ ಕಾರ್ಖಾನೆಗಳಲ್ಲಿ ಇಂಧನವಾಗಿಯೂ ಸಹ ಬಳಸುತ್ತಾರೆ. ಅದಷ್ಟೇ ಅಲ್ಲದೆ ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿ ಕೋಕ್, ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಅನಿಲದಂತಹ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸೋದಕ್ಕೂ ಕೂಡ ಇದನ್ನು ಬಳಸ್ತಾರೆ. ನಂತರ ನಾವು ಕೋಕ್ ಅನ್ನುವಂಥದ್ದೇನಿದೆ, ಇದು ಕಠಿಣವಾಗಿರುವಂತಹ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು. ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ. ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ
ಉದ್ಧರಣೆಯಲ್ಲಿ ಕೋಕನ್ನು ಅಪಕರ್ಷಣಕಾರಿಯಾಗಿ ಬಳಸುತ್ತಾರೆ. ಕೋಕ್ ಅನ್ನೋವಂಥದ್ದೇನಿದೆ ಇದು ಕಠಿಣವಾಗಿರುವಂತಹ ಮತ್ತು ರಂಧ್ರಗಳನ್ನು ಹೊಂದಿರುವ ಕಪ್ಪು ಬಣ್ಣದ ವಸ್ತು. ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ. ಇದನ್ನು ಉಕ್ಕಿನ ಉತ್ಪಾದನೆ ಮತ್ತು ಲೋಹಗಳ ಉದ್ಧರಣೆಯಲ್ಲಿ ಅಪಕರ್ಷಣಕಾರಿಯಾಗಿ ನಾವು ಬಳಸ್ತೀವಿ. ನಂತರ ನಾವು ನೋಡೋದಾದರೆ ಕಲ್ಲಿದ್ದಲು ಡಾಂಬರ್. ಇದು ಹಿತಕರವಲ್ಲದ ವಾಸನೆ ಹೊಂದಿರುವ ಕಪ್ಪಗಿನ ಮಂದವಾದ ದ್ರವ. ಇದು ಸುಮಾರು 200 ವಸ್ತುಗಳ ಮಿಶ್ರಣವಾಗಿದೆ. ಯಾವುದು? ಕಲ್ಲಿದ್ದಲು ಡಾಂಬರ್, ಕೋಲ್ ಟಾರ್ ಅಂತ ಹೇಳಿ ಕರಿತೀವಿ. ದೈನಂದಿನ ಜೀವನದಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಸಂಶ್ಲೇಷಿತ ರಂಗುಗಳು, ಔಷಧಿಗಳು, ಸ್ಫೋಟಕಗಳು, ಸುವಾಸಿಕಗಳು, ಪ್ಲಾಸ್ಟಿಕ್ಗಳು, ಬಣ್ಣಗಳು, ಛಾಯಾಗ್ರಹಣದ ವಸ್ತುಗಳು, ಚಾವಣಿಗೆ ಬಳಸುವಂತಹ ವಸ್ತುಗಳಂತಹ ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಕಲ್ಲಿದ್ದಲು ಡಾಂಬರ್ನಿಂದ ಪಡೆದ ವಸ್ತುಗಳನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸುತ್ತಾರೆ. ಯಾವ್ಯಾವ ವಸ್ತುವಲ್ಲಿ ಕಚ್ಚಾ ವಸ್ತುವಾಗಿ ಇದನ್ನು ಉಪಯೋಗಿಸ್ತಾರೆ? ಸಂಶ್ಲೇಷಿತ ರಂಗುಗಳು, ಔಷಧಗಳು, ಸ್ಫೋಟಕಗಳು, ಸುವಾಸಿಕಗಳು, ಪ್ಲಾಸ್ಟಿಕ್ಗಳು, ಬಣ್ಣಗಳು, ಛಾಯಾಗ್ರಹಣದ ವಸ್ತುಗಳು, ಚಾವಣಿಗೆ ಬಳಸುವಂತಹ ವಸ್ತುಗಳು, ಇವುಗಳ ಉತ್ಪಾದನೆಯಲ್ಲಿ ಇದನ್ನು ಕಲ್ಲಿದ್ದಲು ಡಾಂಬರನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸುತ್ತಾರೆ. ಅದಷ್ಟೇ ಅಲ್ಲದೆ ಪತಂಗಗಳು ಮತ್ತು ಇತರ ಕೀಟಗಳ ವಿಕರ್ಷಕಗಳಾಗಿ ಬಳಸುವಂತಹ ನ್ಯಾಫ್ತಲಿನ್ ಗುಳಿಗೆಯಲ್ಲಿಯೂ ಸಹ ಕಲ್ಲಿದ್ದಲು ಡಾಂಬರ್ನಿಂದ ಅವುಗಳನ್ನು ಪಡೆಯಲಾಗುತ್ತದೆ. ಇದು ಒಂದು ಆಸಕ್ತಿದಾಯಕವಾಗಿರುವಂತಹ ವಿಚಾರ. ನಂತರ ನಾವು ನೋಡೋದಾದರೆ ಕಲ್ಲಿದ್ದಲು ಅನಿಲ. ಕಲ್ಲಿದ್ದಲಿನ ಅನಿಲ ಏನಿದೆ ಇದು ಕೋಕನ್ನು ಸಂಸ್ಕರಿಸುವಾಗ ಕಲ್ಲಿದ್ದಲು ಅನಿಲವನ್ನು ಪಡೆಯಲಾಗುತ್ತದೆ. ಕಲ್ಲಿದ್ದಲಿನಿಂದ ಕೋಕನ್ನು ಸಂಸ್ಕರಿಸಬೇಕಾದ್ರೆ ಕಲ್ಲಿದ್ದಲು ಅನಿಲ ದೊರೆಯುತ್ತೆ. ಕಲ್ಲಿದ್ದಲು ಅನಿಲವನ್ನು 1810ರಲ್ಲಿ ಮೊದಲಿಗೆ ಲಂಡನ್ನಲ್ಲಿ, 1820ರ ಸುಮಾರಿಗೆ ನ್ಯೂಯಾರ್ಕ್ನ ಬೀದಿ ದೀಪಗಳನ್ನು ಉರಿಸೋದಕ್ಕೆ ಬಳಸಲಾಯಿತು. ಯಾವುದನ್ನು? ಕಲ್ಲಿದ್ದಲು ಅನಿಲವನ್ನು. 1810ರಲ್ಲಿ ಲಂಡನ್ ಫಸ್ಟು, ನೆಕ್ಸ್ಟು 1820ರಲ್ಲಿ ನ್ಯೂಯಾರ್ಕ್ನ ಬೀದಿ ದೀಪಗಳನ್ನು ಉರಿಸೋದಕ್ಕೆ ಬಳಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಇದನ್ನು ಬೆಳಕಿಗಿಂತ ಉಷ್ಣದ ರೂಪದಲ್ಲಿನೇ ಹೆಚ್ಚಾಗಿ ಈ ಒಂದು ಕಲ್ಲಿದ್ದಲು ಅನಿಲವನ್ನು ಬಳಸ್ತಾ ಇದ್ದೀವಿ. ನಂತರ ಪೆಟ್ರೋಲಿಯಂ ಏನಿದೆ ಇದು ಭೂಮಿಯ ಆಳದಲ್ಲಿ ಬಂಡೆಗಳ ನಡುವಿನಿಂದ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಮನ್ನು ಹೊರತೆಗೆಯುವುದರಿಂದ ಪೆಟ್ರೋಲಿಯಂ ಎಂಬ ಪದ ಪೆಟ್ರಾ ಮತ್ತು ಓಲಿಯಂ ಎಂಬ ಪದಗಳಿಂದ ಉಂಟಾಗಿದೆ. ಈ ಪೆಟ್ರೋಲಿಯಂನು ಸಹ ಎಲ್ಲಿಂದ ತೆಗಿತಾರೆ? ಗಣಿಗಾರಿಕೆ ಮಾಡಿ ಭೂಮಿಯ ಆಳದಿಂದ ಬಂಡೆಯ ನಡುವಿನಿಂದ ಇದನ್ನು ಹೊರತೆಗಿತಾರೆ. ಹಾಗಾಗಿ ಇದನ್ನು ಪೆಟ್ರೋಲಿಯಂ ಅಂತ ಹೇಳಿ ಕರೀತಾರೆ. ಇದು 2 ಪದಗಳಿಂದ ಆಗಲ್ಪಟ್ಟಿದೆ, ಪೆಟ್ರಾ ಮತ್ತು ಓಲಿಯಂ. ಹಾಗಾದರೆ ಇದು ಹೇಗೆ ಉಂಟಾಗುತ್ತೆ? ಪೆಟ್ರೋಲಿಯಂ ಉಂಟಾಗುವ ಬಗೆಯನ್ನು ನಾವು ನೋಡ್ತಾ ಹೋಗೋಣ. ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಮತ್ತು ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ. ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸಿವೆ. ನಿಮಗೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಪ್ಪ? ಈ ರೀತಿಯಲ್ಲಿ ಸಂಗ್ರಾಹಕ ಬಂಡೆ ಇದೆ. ಅಂದರೆ ಬಂಡೆಗಳ ಮಧ್ಯದಲ್ಲಿ, ಭೂಮಿಯ ಆಳದಲ್ಲಿ ಬಂಡೆಗಳ ನಡುವೆ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ನಮಗೆ ದೊರೆಯುತ್ತೆ. ಅದನ್ನೇನು ಮಾಡ್ತಾರೆ? ಪೆಟ್ರೋಲಿಯಮನ್ನು ಹೊರ ತೆಗೆದು ನಂತರ ಶುದ್ಧೀಕರಿಸಿ ಅದನ್ನು ಬಳಸ್ತಾರೆ. ಹಾಗಾದರೆ ಪೆಟ್ರೋಲಿಯಂ ಪಡೆಯುವಂತಹ ವಿಧಾನ ಯಾವುದು? ಪೆಟ್ರೋಲಿಯಂನ ಶುದ್ಧೀಕರಣ. ಪೆಟ್ರೋಲಿಯಂ ಒಂದು ಕಪ್ಪು ತೈಲದಂತಹ ದ್ರವ. ಇದು ಅಹಿತಕರವಾದ ವಾಸನೆಯನ್ನು ಹೊಂದಿದೆ. ಇದು ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್, ಡೀಸೆಲ್, ಅಪಕರ್ಷಕ ತೈಲ, ಲ್ಯೂಬ್ರಿಕೇಟಿಂಗ್ ಅಂತ ಕರಿತೀವಿ, ಪ್ಯಾರಾಫಿನ್, ಮೇಣ ಮೊದಲಾದ ವಿವಿಧ ಘಟಕಗಳ ಮಿಶ್ರಣವಾಗಿದೆ.
ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆ ಏನಿದೆ ಇದನ್ನು ಶುದ್ಧೀಕರಣ ಅಂತ ಹೇಳಿ ಕರಿತೀವಿ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕದಲ್ಲಿ ನಡೆಸಲಾಗುತ್ತದೆ. ಇನ್ನೊಮ್ಮೆ ನೋಡೋದಾದರೆ ಪೆಟ್ರೋಲಿಯಂ ಅನ್ನುವಂಥದ್ದೇನಿದೆ, ಇದು ಒಂದು ಕಪ್ಪು ತೈಲ ದ್ರವ ರೂಪದಲ್ಲಿ ಇರುತ್ತೆ. ಇದು ಅಹಿತಕರವಾದ ವಾಸನೆಯನ್ನು ಹೊಂದಿದೆ. ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್, ಡೀಸೆಲ್, ಅಪಕರ್ಷಕ ತೈಲ, ಪ್ಯಾರಾಫಿನ್, ಮೇಣ ಇದು ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಇರುವಂತಹ ಘಟಕಗಳು. ಈ ಬೇರ್ಪಡಿಸುವಂತಹ ಪ್ರಕ್ರಿಯೆ ಏನಿದೆ ಇದನ್ನು ಶುದ್ಧೀಕರಣ ಅಂತ ಹೇಳಿ ಕರಿತೀವಿ. ಪೆಟ್ರೋಲಿಯಂನ ವಿವಿಧ ಘಟಕಗಳು ಮತ್ತು ಅವುಗಳ ಉಪಯೋಗಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಪೆಟ್ರೋಲಿಯಂನ ಘಟಕ ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಇದು ಮೊದಲನೇ ಘಟಕ. ಇದನ್ನು ಗೃಹ ಬಳಕೆ ಮತ್ತು ಕೈಗಾರಿಕಾ ಇಂಧನವಾಗಿ ಉಪಯೋಗಿಸ್ತಾರೆ. ಎಲ್ಲರ ಮನೆಯಲ್ಲೂ LPG ಗ್ಯಾಸ್ ಇದೆ. LPG ಅಂತ ಅಂದರೆ ಏನು? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಪೆಟ್ರೋಲಿಯಂನ ಘಟಕನೇ ಆಗಿದೆ. ಇದನ್ನು ಗೃಹ ಬಳಕೆಯಲ್ಲಿ ಅಡುಗೆ ಮಾಡೋದಕ್ಕೆ ಮತ್ತು ಕೈಗಾರಿಕಾ ಇಂಧನವಾಗಿ ಉಪಯೋಗಿಸ್ತಾರೆ. ನಂತರ ಎರಡನೆಯದಾಗಿ ಪೆಟ್ರೋಲ್, ಇದು ವಾಹನಗಳ ಇಂಧನ, ವೈಮಾನಿಕ ಇಂಧನ, ಶುಷ್ಕ ಒಗೆತಕ್ಕೆ ದ್ರಾವಕವಾಗಿ ಉಪಯೋಗಿಸುತ್ತಾರೆ. ಸೀಮೆ ಎಣ್ಣೆ ಒಲೆ ಮತ್ತು ದೀಪಗಳಿಗೆ ಹಾಗೂ ಜೆಟ್ ವಿಮಾನಗಳಿಗೆ ಇಂಧನವಾಗಿ ಉಪಯೋಗಿಸುತ್ತಾರೆ. ಡೀಸೆಲ್ ಭಾರೀ ವಾಹನಗಳಿಗೆ ಮತ್ತು ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ಡೀಸೆಲನ್ನು ಬಳಸ್ತಾರೆ. ಅಪಕರ್ಷಕ ಅಂದರೆ ಅಪಘರ್ಷಕ ಅದು ಅಪಘರ್ಷಕ ತೈಲ, ಘರ್ಷಣೆಯ ವಾಹನಗಳಲ್ಲಿ ಇರ್ತಕ್ಕಂತಹ ಘರ್ಷಣೆಯ ನಿವಾರಕವಾಗಿ ಈ ಅಪಘರ್ಷಕ ತೈಲವನ್ನು ಉಪಯೋಗಿಸುತ್ತಾರೆ. ಪ್ಯಾರಾಫಿನ್ ಮೇಣ, ಈ ಪ್ಯಾರಾಫಿನ್ ಮೇಣವನ್ನು ಮುಲಾಮುಗಳು, ಮೇಣದ ಬತ್ತಿಗಳು, ವ್ಯಾಸ್ಲಿನ್ ಇತ್ಯಾದಿಗಳ ತಯಾರಿಕೆಯಲ್ಲಿ ಪ್ಯಾರಾಫಿನ್ ಮೇಣವನ್ನು ಉಪಯೋಗಿಸುತ್ತಾರೆ. ಬಿಟುಮೆನ್ ಬಣ್ಣಗಳು, ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ಈ ಬಿಟುಮೆನ್ ಅನ್ನು ಉಪಯೋಗಿಸುತ್ತಾರೆ. ಮತ್ತೊಮ್ಮೆ ನಾವು ಈ ಉಪಯೋಗಗಳನ್ನು ನೋಡುವಂಥದ್ದಾದರೆ ಪೆಟ್ರೋಲಿಯಂನ ಘಟಕಗಳು ಹಲವಾರಿವೆ. ಮೊದಲನೇದು LPG, ಎರಡನೇದು ಪೆಟ್ರೋಲ್, ಮೂರನೇದು ಸೀಮೆ ಎಣ್ಣೆ, ನಾಲ್ಕನೇದು ಡೀಸೆಲ್, ಐದನೇದು ಅಪಘರ್ಷಕ ತೈಲ, ನೆಕ್ಸ್ಟ್ ಪ್ಯಾರಾಫಿನ್ ಮೇಣ, ನೆಕ್ಸ್ಟ್ ಬಿಟುಮೆನ್. LPGಯನ್ನು ಗೃಹ ಬಳಕೆ ಮತ್ತು ಕೈಗಾರಿಕಾ ಇಂಧನವಾಗಿ ಉಪಯೋಗಿಸಿದ್ರೆ, ಪೆಟ್ರೋಲನ್ನು ವಾಹನಗಳ ಇಂಧನ, ವೈಮಾನಿಕ ಇಂಧನ, ಶುಷ್ಕ ಒಗೆತಕ್ಕೆ ದ್ರಾವಕವಾಗಿ ಬಳಸುತ್ತಾರೆ. ಸೀಮೆ ಎಣ್ಣೆ ಒಲೆ ಮತ್ತು ದೀಪಗಳಿಗೆ ಮತ್ತು ಜೆಟ್ ವಿಮಾನಗಳಿಗೆ ಇಂಧನಗಳಾಗಿ ಉಪಯೋಗಿಸುತ್ತಾರೆ. ಡೀಸೆಲನ್ನು ದೊಡ್ಡ ಗಾತ್ರದ, ಬೃಹತ್ ಗಾತ್ರದ ಭಾರೀ ವಾಹನಗಳಿಗೆ ಮತ್ತು ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ಉಪಯೋಗಿಸುತ್ತಾರೆ. ಅಪಘರ್ಷಕ ತೈಲ ಇದನ್ನು ಘರ್ಷಣೆಯ ನಿವಾರಕವಾಗಿ ಉಪಯೋಗಿಸುತ್ತಾರೆ. ಪ್ಯಾರಾಫಿನ್ ಮೇಣ ಮುಲಾಮುಗಳ ತಯಾರಿಕೆ ಅಂದರೆ ಆಯಿಂಟ್ಮೆಂಟ್ ಹಾಗೂ ಮೇಣದ ಬತ್ತಿಗಳು ಮತ್ತು ವ್ಯಾಸಲಿನ್ ತಯಾರಿಕೆಯಲ್ಲಿ ಇದನ್ನು ಬಳಸುತ್ತಾರೆ. ನೆಕ್ಸ್ಟು ಬಿಟುಮೆನ್ ಬಣ್ಣಗಳು, ರಸ್ತೆಯ ಮೇಲ್ಮೈ ನಿರ್ಮಾಣಗಳಿಗೆ ಇದನ್ನು ಬಳಸುತ್ತಾರೆ. ನಂತರ ನಾವು ನೋಡೋದಾದರೆ ನೈಸರ್ಗಿಕ ಅನಿಲ. ಏನು ನೈಸರ್ಗಿಕ ಅನಿಲ ಅಂತ ಅಂದರೆ, ನೈಸರ್ಗಿಕ ಅನಿಲವು ಒಂದು ಅತ್ಯಂತ ಪ್ರಮುಖ ಪಳೆಯುಳಿಕೆ ಇಂಧನ, ಏಕೆಂದರೆ ಇದನ್ನು ಸುಲಭವಾಗಿ ಕೊಳವೆಗಳ ಮೂಲಕ ಸಾಗಿಸಬಹುದು. ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲದ ರೂಪದಲ್ಲಿ ಸಂಗ್ರಹಿಸಿಡಲಾಗುತ್ತದೆ. CNGಯನ್ನು ಶಕ್ತಿಯ ಉತ್ಪಾದನೆಗೆ ಉಪಯೋಗಿಸಲಾಗುತ್ತದೆ. ಮಕ್ಕಳೇ, CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅದನ್ನು CNG ಕನ್ನಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ. ಇದು ಒಂದು ಪ್ರಮುಖ ಪಳೆಯುಳಿಕೆ ಇಂಧನ. ಇದರಲ್ಲಿ ಕಡಿಮೆ ಮಲಿನಕಾರಿಯಾಗಿದ್ದು ಇದನ್ನು ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಉಪಯೋಗಿಸಲಾಗುತ್ತದೆ. KSRTC, BMTC ಬಸ್ಗಳಲ್ಲಿ ಇದನ್ನು ಇಂಧನವಾಗಿ ಉಪಯೋಗಿಸುತ್ತಾರೆ. CNGಯ ಅತಿ ದೊಡ್ಡ ಅನುಕೂಲ ಅಂತ ಅಂದರೆ, ಇದನ್ನು ಕೊಳವೆಗಳ ಮೂಲಕ ಸರಬರಾಜು ಮಾಡಿ ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನೇರವಾಗಿ ಉರಿಸಬಹುದು. ಇಂತಹ ಕೊಳವೆಗಳ ಜಾಲ ಎಲ್ಲಿದೆಯಪ್ಪ ಅಂತಂದರೆ, ವಡೋದರ ಅಂದರೆ ಗುಜರಾತ್, ದೆಹಲಿಯ ಕೆಲವು ಭಾಗಗಳು ಮತ್ತು ಇತರ ಪ್ರದೇಶಗಳಲ್ಲಿ ಈ CNG ಅಸ್ತಿತ್ವದಲ್ಲಿ ಇದೆ.
ನೈಸರ್ಗಿಕ ಅನಿಲವನ್ನು ಅನೇಕ ರಾಸಾಯನಿಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸುತ್ತಾರೆ. ಭಾರತವು ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ನೈಸರ್ಗಿಕ ಅನಿಲವು ತ್ರಿಪುರಾ, ರಾಜಸ್ಥಾನ, ಮಹಾರಾಷ್ಟ್ರ ಮತ್ತು ಕೃಷ್ಣಾ ಗೋದಾವರಿ ನದಿಗಳ ಮುಖಜ ಭೂಮಿಗಳಲ್ಲಿ ದೊರೆಯುತ್ತದೆ. ಯಾವುದು? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಇತಿಮಿತಿಗಳು ಏನೇನು? ಪಳೆಯುಳಿಕೆ ಇಂಧನಗಳು, ಅರಣ್ಯಗಳು, ಖನಿಜಗಳಂತಹ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗುತ್ತಿವೆ. ಏಕೆ ಬರಿದಾಗುತ್ತಿವೆ? ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಅತಿಯಾದ ಆಸೆಯಿಂದಾಗಿ ಇವನ್ನ ಹೆಚ್ಚು ಬಳಸ್ತಾ ಇದ್ದಾನೆ. ಉದಾಹರಣೆಗಳನ್ನು ನೀವು ನೋಡ್ತಾ ಇದ್ದೀರಾ. ಕಾರುಗಳು ಜಾಸ್ತಿ ಆಗಿದೆ, ಬೈಕ್ಗಳು ಜಾಸ್ತಿ ಆಗಿದೆ, ಸ್ಕೂಟಿಗಳು ಜಾಸ್ತಿ ಆಗಿದೆ. ಅಂದರೆ ಸಾರಿಗೆ ಬಸ್ಸುಗಳನ್ನು, KSRTC ಬಸ್ಗಳನ್ನು ಹತ್ತುವಂಥ ಜನಸಂಖ್ಯೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಓನ್ ವೆಹಿಕಲ್ ಇರೋದ್ರಿಂದ ಅಲ್ಲಿ ಇಂಧನ ವ್ಯಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳೇನಾಗ್ತಾ ಇದ್ದಾವೆ? ಬರಿದಾಗ್ತಾ ಇದ್ದಾವೆ. ಎರಡನೆಯದಾಗಿ, ಸತ್ತ ಜೀವಿಗಳು ಈ ಇಂಧನಗಳಾಗಿ ಪರಿವರ್ತನೆಗೊಳ್ಳಲು ಅನೇಕ ಮಿಲಿಯನ್ ವರ್ಷಗಳೇ ಬೇಕಾಗುತ್ತವೆ. ನಾವು ಕೈಗಾರಿಕೆಗಳಿಗಾಗಿರ್ಬೋದು, ವಾಹನಗಳಿಗಾಗಿರಬಹುದು, ಬೇರೆ ಎಲ್ಲ ಉದ್ದೇಶಗಳಿಗೆ ಈ ಪಳೆಯುಳಿಕೆ ಇಂಧನಗಳನ್ನು ಬಳಸ್ತಾ ಇರೋದ್ರಿಂದ ಅವು ಬರಿದಾಗ್ತಾ ಇದ್ದಾವೆ. ಬರಿದಾದ್ಮೇಲೆ ಏನು ಮಾಡಬೇಕು? ಅದು ಮತ್ತೆ ಪರಿವರ್ತನೆಯಾಗೋದಕ್ಕೆ ಸುಮಾರು ಮಿಲಿಯನ್ ವರ್ಷಗಳೇ ಬೇಕಾಗುತ್ತವೆ. ಇನ್ನೊಂದೆಡೆಯಲ್ಲಿ ನಮಗೆ ತಿಳಿದಿರುವಂತಹ ಇವುಗಳ ಸಂಗ್ರಹ ಇನ್ನು ಕೆಲವು 100 ವರ್ಷಗಳಲ್ಲಿ ಮುಗಿದು ಹೋಗುತ್ತವೆ. ಇನ್ನೇನಾಗ್ತಾ ಇದೆ? ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದು ಮುಗಿದು ಹೋಗ್ತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ಈ ಇಂಧನಗಳನ್ನು ಉರಿಸೋದ್ರಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ನಾವು ಮನೆಯಲ್ಲಿ ಬಳಸ್ತಕ್ಕಂಥ ಸೌದೆ ಒಲೆ ಏನಿದೆ ಅಥವಾ ವಾಹನಗಳಲ್ಲಿ ಪೆಟ್ರೋಲನ್ನು ಹಾಕಿ ನಾವೇನು ಮಾಡ್ತಾ ಇದ್ದೀವಿ? ಹಿಂದೆ ಹೊಗೆ ಬರ್ತಾ ಇರುತ್ತೆ, ವಾಹನಗಳ ಹಿಂಭಾಗದಲ್ಲಿ ಹೊಗೆ ಬರ್ತಾ ಇರುತ್ತೆ. ಆ ಹೊಗೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು, ಕಾರ್ಖಾನೆಗಳಿಂದ ಹೊರಬರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ ಆಗಿರಬಹುದು. ಇವೆಲ್ಲವೂ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಜಾಗತಿಕ ತಾಪಮಾನದ ಹೆಚ್ಚಳವೂ ಸಹ ಆಗ್ತಾ ಇದೆ. ಜಾಗತಿಕ ತಾಪಮಾನದ ಹೆಚ್ಚಳ ಅಂತಂದರೆ ಏನು? ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶದ ಹೆಚ್ಚಳ. ಯಾಕೆ ಆಗುತ್ತೆ? ಈ ವಾಹನಗಳು, ಕೈಗಾರಿಕೆಗಳು ಎಲ್ಲದರಿಂದಾಗಿ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಸೂರ್ಯನಿಂದ ಬರ್ತಕ್ಕಂಥ ನೇರವಾದ ಕಿರಣಗಳು ವಾಪಸ್ ಪ್ರತಿಫಲಿಸೋದಿಲ್ಲ. ಇದರಿಂದಾಗಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗುತ್ತೆ. ಇದು ಜಾಗತಿಕ ತಾಪದ ಹೆಚ್ಚಳಕ್ಕೂ ಸಹ ಕಾರಣ ಆಗಿದೆ. ಹಾಗಾದರೆ ಪರಿಹಾರ ಏನಿದಕ್ಕೆ? ಪರಿಹಾರೋಪಾಯಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಅಗತ್ಯವಾದಾಗ ಮಾತ್ರ ನಾವು ಇಂಧನಗಳನ್ನು ಬಳಸಬೇಕು. ಇದರಿಂದ ಪರಿಸರ ಉತ್ತಮಗೊಳ್ಳುತ್ತದೆ. ಜಾಗತಿಕ ತಾಪಮಾನದ ಹೆಚ್ಚಳದ ಅಪಾಯವೂ ಸಹ ಕಡಿಮೆಯಾಗುತ್ತೆ. ಹೆಚ್ಚು ದೀರ್ಘಕಾಲದವರೆಗೆ ಈ ಒಂದು ಸಂಪನ್ಮೂಲ ನಮಗೆ ಲಭ್ಯ ಆಗುತ್ತೆ. ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನವನ್ನು ಚಲಾಯಿಸಬೇಕು. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದರೂ ಸ್ಥಳದಲ್ಲಿ ನಾವು ಕಾಯುವಂತಹ ಸಂದರ್ಭದಲ್ಲಿ ವಾಹನದ ಇಂಜಿನನ್ನು ಬಂದ್ ಮಾಡಬೇಕು ಅಥವಾ ಆಫ್ ಮಾಡಿ ನಿಲ್ಲಿಸ್ಕೋಬೇಕು. ನಂತರ ಚಕ್ರದಲ್ಲಿನ ಗಾಳಿಯ ಒತ್ತಡ ಇದೆಯೋ ಇಲ್ವೋ ಅನ್ನೋದನ್ನು ನಾವೇನು ಮಾಡಬೇಕು? ಖಚಿತಪಡಿಸ್ಕೊಳ್ಬೇಕು. ವಾಹನದ ನಿಯಮಿತ ನಿರ್ವಹಣೆಯನ್ನು ನಾವೇನು ಮಾಡಬೇಕಾಗುತ್ತೆ? ಮಾಡಿಸ್ತಾ ಇರಬೇಕಾಗತ್ತೆ. ಮಕ್ಕಳ, ನಾವು ಇದುವರೆಗೂ ಯಾವ್ಯಾವ ಅಂಶವನ್ನು ಕಲಿತ್ವಿ ಅನ್ನೋವಂಥದ್ದು ಮತ್ತೊಮ್ಮೆ ನೋಡೋದಾದರೆ, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು, ಪಳೆಯುಳಿಕೆ ಇಂಧನಗಳು, ಇವೆಲ್ಲವೂ ಸಹ ಪಳೆಯುಳಿಕೆ ಇಂಧನಗಳು ಅಂತೇಳಿ ಕರಿತೀವಿ. ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಸತ್ತ ಜೀವಿಗಳ ಉಳಿಕೆಗಳಿಂದ ಪಳೆಯುಳಿಕೆ ಇಂಧನ ಉಂಟಾಗಿದೆ. ಪಳೆಯುಳಿಕೆ ಇಂಧನಗಳು ಬರಿದಾಗುವ ಸಂಪನ್ಮೂಲಗಳಾಗಿವೆ. ಕೋಕ್, ಕಲ್ಲಿದ್ದಲು ಅನಿಲ ಮತ್ತು ಕಲ್ಲಿದ್ದಲು ಡಾಂಬರ್ಗಳು
ಕಲ್ಲಿದ್ದಲಿನ ಉತ್ಪನ್ನಗಳಾಗಿವೆ. ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ಪ್ಯಾರಾಫಿನ್, ಮೇಣ ಮತ್ತು ಅಪಘರ್ಷಕ ತೈಲಗಳನ್ನು ಪೆಟ್ರೋಲಿಯಂ ಶುದ್ಧೀಕರಣದಿಂದ ಪಡೆಯಲಾಗುತ್ತದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಸೀಮಿತವಾಗಿವೆ. ಅವುಗಳನ್ನು ನಾವು ವಿವೇಚನೆಯಿಂದ ಬಳಸಬೇಕು. ಇವಿಷ್ಟೂ ಕೂಡ ನಾವು ಕಲಿತಿರ್ತಕ್ಕಂತಹ ಅಂಶಗಳಾಗಿವೆ. ಈಗ ನಾವು ಪ್ರಶ್ನೆಗಳನ್ನು ಬರ್ಕೊಳ್ಳುವಂಥ ಸಮಯ ಅಂದರೆ ಗೃಹಪಾಠದ ಸಮಯ. ಮೊದಲನೇ ಪ್ರಶ್ನೆ, CNG ಮತ್ತು LPGಗಳನ್ನು ಇಂಧನವಾಗಿ ಬಳಸುವುದರ ಅನುಕೂಲತೆಗಳೇನು? ಇನ್ನೊಮ್ಮೆ ಹೇಳ್ತೀನಿ, CNG ಮತ್ತು LPGಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲತೆಗಳೇನು? ಎರಡನೇ ಪ್ರಶ್ನೆ, ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿ. ಮೂರನೇದು, ಸತ್ತ ಸಸ್ಯರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ವಿವರಿಸಿ. ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಂಡು ಬರಬೇಕಾಗತ್ತೆ ಮಕ್ಕಳ.